ನನ್ನ ಗುರುತಿನ ಪ್ರಶ್ನೆ ಸಂಖ್ಯೆ 800 ಮಾನ್ಯ ಜವಳಿ ಕಬ್ಬು ಮತ್ತು ಅಭಿವೃದ್ಧಿ ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರಿಗೆ. ಸಭಾಪತಿಗಳು ಉತ್ತರವನ್ನು ಒದಗಿಸಿದೆ. ಮಾನ್ಯ ಸಭಾಪತಿಯವರು ಉತ್ತರವನ್ನು ಒದಗಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಜವಳಿ ಪಾರ್ಕ್ PM ಮಿತ್ರ ಮೆಗಾ ಜವಳಿ ಪಾರ್ಕ್ ಸ್ಥಾಪಿಸಲಾಗುತ್ತಿದೆ. ಅದನ್ನು ನಾನು ಸ್ವಾಗತಿಸುತ್ತೇನೆ. ಆದರೆ ಅದರಲ್ಲಿ ಆ ಭಾಗದಲ್ಲಿ 1,000 ಎಕರೆ ಜಮೀನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಆದರೆ ಅದಕ್ಕೆ 1,817 ಕೋಟಿ ಎಸ್ಟಿಮೇಟ್ ಇದೆ. ಆದರೆ ಅದು ಬಿಡುಗಡೆ ಆಗಿರ್ತಕ್ಕಂಥ ಹಣ, ಅಭಿವೃದ್ಧಿಪಡಿಸಲು ಬಿಡುಗಡೆ ಆಗಿರ್ತಕ್ಕಂಥ ಹಣ ಕೇವಲ 300 ಚಿಲ್ಲರೆ ಕೋಟಿ ಬಿಡುಗಡೆ ಮಾಡಿದ್ದಾರೆ. ಆದರೆ ಅಲ್ಲಿ 1,000 ಎಕರೆ ಜಮೀನು ಸ್ವಾಧೀನಪಡಿಸಿಕೊಂಡ ನಂತರ ಅಲ್ಲಿ ರೈತರಿಗೆ ಭಾಳ ಸಮಸ್ಯೆ ಆಗಿದೆ. ಆದರೆ ಅಲ್ಲಿ ರೈತರು ಬೇರೆ ಕಡೆ ಗುಳೆ ಹೋಗ್ತಕ್ಕಂಥ ಗೋವಾ, ಬಾಂಬೆ ಆ ಕಡೆ ತಮ್ಮ ಬದುಕಲು ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಅದು ಭಾಳ ತೀವ್ರಗತಿಯಲ್ಲಿ ಅದನ್ನು ಕಂಪ್ಲೀಟ್ ಮಾಡಬೇಕು. ಯಾಕಂದರೆ ಅದು ಗುಳೆ ಹೋಗ್ತಕ್ಕಂಥ ತಪ್ಪಿಸಬೇಕು ರೈತರಿಗೆ. ಅದಕ್ಕೋಸ್ಕರ ಮಾನ್ಯ ಸಚಿವರು ಎಷ್ಟು ದಿನ ಬೇಕಾಗ್ತದೆ ಅದರಲ್ಲಿ ತಿಳಿಸಬೇಕು ಅಂತ ನಾನು ಸಚಿವರು. ಮಾನ್ಯ ಸಭಾಪತಿಗಳೇ, ಈ PM ಮಿತ್ರ ಪಾರ್ಕು ಇಡೀ ದೇಶದಲ್ಲಿ 7 PM ಮಿತ್ರ ಪಾರ್ಕ್ ಇದಾವೆ. ಅದರಲ್ಲಿ ಕರ್ನಾಟಕ ಕೂಡ ಒಂದು ಸಿಕ್ಕಿರ್ತಕ್ಕಂಥದ್ದು ನಮ್ಮ ಸುದೈವ ಅಧ್ಯಕ್ಷರೇ. ಈ PM ಮಿತ್ರ ಪಾರ್ಕಿಗೆ ಕೊಟ್ಟಿರ್ತಕ್ಕಂಥ ಜಮೀನು ಇವತ್ತು ತಗೊಂಡಿದ್ದಲ್ಲ, ಭಾಳ ವರ್ಷ ಆಲ್ರೆಡಿ ಸೋಲಾರ್ ಪಾರ್ಕ್ ಭಾಳ ವರ್ಷಗಳ ಹಿಂದೆ ಸರ್ಕಾರ ತನ್ನ ಸ್ವಾಧೀನದಲ್ಲಿ ಇಟ್ಕೊಂಡಿರ್ತಕ್ಕಂಥ ಜಮೀನಿನಲ್ಲಿ 3,000 ಎಕರೆನಲ್ಲಿ 1,000 ಎಕರೆ ಮಾತ್ರ PM ಮಿತ್ರ ಪಾರ್ಕಿಗೆ ಕೊಟ್ಟಿದ್ದಾರೆ. ಈ PM ಮಿತ್ರ ಪಾರ್ಕ್ ಆಗಬೇಕಾದ್ರೆ ಕನಿಷ್ಠ 5 ರಿಂದ 10 ವರ್ಷ ಹೋಗ್ತದೆ ಅಧ್ಯಕ್ಷ. ಯಾಕೆಂದರೆ ಇದರಲ್ಲಿ ಈಗ SPV ಮಾಡಿ ಆ ಕನ್ಸಲ್ಟೆಂಟನ್ನೇ ಇವತ್ತು ಈ PM ಮಿತ್ರ ಪಾರ್ಕಿಗೆ ಹಣ ವ್ಯಯ ಮಾಡಬೇಕಾಗ್ತದೆ. 1,850 ಕೋಟಿ ಇವತ್ತಿನ ಲೈನ್ ಎಸ್ಟಿಮೇಟ್ ಪ್ರಕಾರ ಟೆಂಟೇಟಿವ್ ಫಿಗರ್, ಇದು ಮಾತ್ರ ಕೂಡ ಸಂಪೂರ್ಣ ಅಲ್ಲ. ಅವ್ರು ಇನ್ವೆಸ್ಟ್ ಮಾಡಬೇಕು. ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೂಡ 500 ಕೋಟಿ ಇನ್ವೆಸ್ಟ್ ಮಾಡಬೇಕಾಗ್ತದೆ. ಈ ಎಲ್ಲ ಹಣ ಇನ್ವೆಸ್ಟ್ ಆದಮೇಲೆ ಈ PM ಮಿತ್ರ ಪಾರ್ಕು ಪ್ರಾರಂಭ ಆಗ್ತದೆ ಅಧ್ಯಕ್ಷರೇ. ಇದು ಇಂಟಿಗ್ರೇಟೆಡ್ ಪಾರ್ಕ್ ಇರೋದ್ರಿಂದ ಇದು ಸಣ್ಣ ಪ್ರಾಜೆಕ್ಟ್ ಅಲ್ಲ, ಇಡೀ ರಾಜ್ಯಕ್ಕೆ ಅಷ್ಟೇ ಅಲ್ಲ ದೇಶಕ್ಕೆ ಒಂದು ಮಾದರಿಯಾದಂಥ ಒಂದು ಪ್ರಾಜೆಕ್ಟು. ಇಲ್ಲಿ ಈ PM ಮಿತ್ರ ಪಾರ್ಕ್ ಆದರೆ 1,00,000 ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ. ಇವತ್ತೊಂದು ಯಾರು ಹಿಡ್ಕೊಂಡು ಜಿನ್ನಿಂಗು, ಪ್ರೆಸ್ಸಿಂಗ್ ಹಿಡ್ಕೊಂಡು ವೀವಿಂಗ್ ಮಾಡಿ, ಡಾಯಿಂಗ್ ಮಾಡಿ ಬಟ್ಟೆ ತಯಾರು ಮಾಡ್ತಕ್ಕಂಥ ಒಂದು ಕಾರ್ಖಾನೆ ಇದು, ಇಂಟಿಗ್ರೇಟೆಡ್ ಪಾರ್ಕ್ ಇದು. ಇದು ಕನಿಷ್ಠ 5 ರಿಂದ 10 ವರ್ಷ ಆಗ್ತದೆ. ಈಗಾಗಲೇ ಕೇಂದ್ರ ಸರ್ಕಾರದ ಜೊತೆ ನಾವು ಒಡಂಬಡಿಕೆ ಮಾಡಿಕೊಂಡು ಯಾವ್ಯಾವ ಹಂತದಲ್ಲಿ ಏನೇನು ಮಾಡಬೇಕು, SPV ಮಾಡಿ ಕಾಂಟ್ರಾಕ್ಟರ್ನ ನೇಮಕಾತಿ ಮಾಡಬೇಕು, ಆ ಎಲ್ಲ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತು KKRDBಯಿಂದ 319 ಕೋಟಿ ಹಣ ಕೂಡ ನಾವು ಮೀಸಲಿಟ್ಟಿದ್ದೀವಿ. ಖಂಡಿತ ಈ ಸಮಯಕ್ಕೆ ಅನುಸಾರವಾಗಿ ಈ ಕಾರ್ಖಾನೆಯನ್ನು ಪ್ರಾರಂಭ ಮಾಡ್ತೀವಿ. ಸಭಾಪತಿಗಳೇ, ನನ್ನ 846ನೇ ಪ್ರಶ್ನೆ ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಸಚಿವರಲ್ಲಿ. ಸಭಾಪತಿಗಳಿಗೆ ಉತ್ತರವನ್ನು ಒದಗಿಸಿ. ಸಭಾಪತಿಗಳು ಉತ್ತರವನ್ನು ಒದಗಿಸಿದ್ದಾರೆ. ಇದು ನಮ್ಮ ಮಂಡ್ಯ ಸಕ್ಕರೆ ಕಾರ್ಖಾನೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ ಒಂದು ಭಾವನಾತ್ಮಕವಾಗಿ ಇರ್ತಕ್ಕಂಥ ಒಂದು ಸಕ್ಕರೆ ಕಾರ್ಖಾನೆ. ಇವತ್ತು ಮಂಡ್ಯದಲ್ಲಿರ್ತಕ್ಕಂಥ ಈ ಸಕ್ಕರೆ ಕಾರ್ಖಾನೆ ಕರ್ನಾಟಕದಲ್ಲಿ ಯಾವುದೂ ಕೂಡ ಒಂದು ಸರ್ಕಾರಿ ಸಕ್ಕರೆ ಕಾರ್ಖಾನೆ ಇಲ್ಲ. ಈಗೆಲ್ಲ ಇರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳು ಎಲ್ಲ ಮುಚ್ಚೋಗಿದ್ದಾವೆ. ಆದರೆ ಇದೊಂದು ನಾವು ಮಂಡ್ಯ ರೈತರು ಮತ್ತು ಮಂಡ್ಯ ಎಲ್ಲ ಪ್ರತಿನಿಧಿಗಳು ಇದನ್ನು ಉಳಿಸ್ಕೊಂಡು ಬಂದಿದ್ದೀವಿ. ಇವತ್ತು ಇದನ್ನು ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಅದಕ್ಕೆ ಒಂದು ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ. ಬಜೆಟಲ್ಲೂ ಕೂಡ ಅದನ್ನು ಇಟ್ಟಿದ್ದಾರೆ. ಆದರೆ ಅದನ್ನು ಇನ್ನೂ ಕಾರ್ಯಗತ ಮಾಡೋದ್ರಲ್ಲಿ ನಮ್ಮ ಸರ್ಕಾರ ಇನ್ನೂ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅಂತ ನನ್ನ ಭಾವನೆ. ಇದರ ಜೊತೆಗೆ ಇವತ್ತು ಏನು 463 ಕೋಟಿ ರೂಪಾಯಿ ಬೇಕು ಇದನ್ನು ಏನು ಅಭಿವೃದ್ಧಿ ಪಡಿಸಲಿಕ್ಕೆ ಅಂತ ಏನು ಸಚಿವರು ಕೊಟ್ಟಿದ್ದಾರೆ, ಉತ್ತರವನ್ನು ಕೊಟ್ಟಿದ್ದಾರೆ, ಅದು ತುಂಬ ಜಾಸ್ತಿ ಆಯಿತು ಅಂತ ನನಗಾದರೂ ಕೂಡ ಅನಿಸ್ತದೆ. ಇವತ್ತು ಎಥನಾಲ್ ಪ್ಲ್ಯಾಂಟನ್ನು ಮಾಡಲಿಕ್ಕೆ 116 ಕೋಟಿ ರೂಪಾಯಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಜಾಸ್ತಿ ಅಂತ ನನ್ನ ಭಾವನೆ. 80 ಕೋಟಿ ರೂಪಾಯಲ್ಲಿ ಒಂದು KLDಗೆ ಒಂದು ಕೋಟಿ ಆಗ್ಬೋದು ಅನ್ನೋದು
ಒಂದು ಅಂದಾಜು. ಅದರ ಜೊತೆ ಇವತ್ತು 80 KLDಗೆ ಇವರು 116 ಕೋಟಿ ರೂಪಾಯಿ ಬೇಕಾಗ್ತದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ವಿದ್ಯುತ್ ಬಿಲ್ಲನ್ನು ಕೂಡ ಇವತ್ತು ನಮ್ಮ ಶುಗರ್ ಫ್ಯಾಕ್ಟ್ರಿ ಒಳಗಡೆ ವಿದ್ಯುತ್ ಅನ್ನು ಕೂಡ ಒಂದು ಇದನ್ನು ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಬಾಕಿ ಎಷ್ಟಿದೆ ಅಂತ ಕೂಡ ಅವ್ರು ಹೇಳಿಲ್ಲ. ಇವತ್ತು ಇರ್ತಕ್ಕಂಥ ವಿದ್ಯುತ್ ಏನು ಪ್ರೊಡ್ಯೂಸ್ ಆಗ್ತಾ ಇದೆ ಅದನ್ನೆಲ್ಲ ಈಗಾಗಲೇ ನಮಗೆ ದುಡ್ಡೇನು ಬಂದಿಲ್ಲ, ಅದನ್ನೆಲ್ಲ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮಕ್ಕೆ ಪಾವತಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದ್ರ ಎಷ್ಟು ಬಾಕಿ ಇದೆ ಅನ್ನೋದು ಕೂಡ ಅವರು ಹೇಳ್ತಾ ಇಲ್ಲ. ಸನ್ಮಾನ್ಯ ಸಭಾಪತಿಗಳೇ, ಮಧು ಮಾದೇಗೌಡರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸವಿಸ್ತಾರವಾಗಿ ಉತ್ತರ ಕೊಟ್ಟಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾ ಮಂತ್ರಿಗಳಿಗೆ ಕೃತಜ್ಞತೆ ಹೇಳಬೇಕಾಗ್ತದೆ ಮಧು ಮಾದೇಗೌಡರು. ಯಾಕೆಂದರೆ ಈ ಕಾರ್ಖಾನೆ ನಿಮ್ಗೆ ಗೊತ್ತಿದೆ, 19, 20, 21ರಲ್ಲಿ ಕೂಡ ಸ್ಥಗಿತ ಆಗಿರ್ತಕ್ಕಂಥ ಕಾರ್ಖಾನೆ. ಆದರೆ 22, 23ರಲ್ಲಿ ಕೊನೆ ಗಳಿಗೆಯಲ್ಲಿ ಪ್ರಾರಂಭ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರಿ. ಆದರೆ ದುರ್ದೈವಶ ಆ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದರೂ ಕೂಡ ಕೇವಲ 3% ರಿಕವರಿಯಿಂದ ಕಾರ್ಖಾನೆ ಪ್ರಾರಂಭ ಆಗ್ತದೆ, ಅದು ಹಾನಿ ಆಗ್ತದೆ. ಒಂದು ಪುನಃ ನಾವು 24, 25ರಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ 50 ಕೋಟಿ ತಮ್ಮ ಕಾರ್ಖಾನೆಗೆ ಹಣ ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ ಹಿಂದಿನ ಎಲ್ಲ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ. ಹೆಚ್ಚು ಕಡಿಮೆ ನನಗನ್ನಿಸ್ತದೆ 640 ಕೋಟಿ ಹಣ ನೀವು ಸರ್ಕಾರದಿಂದ ಪಡ್ಕೊಂಡಿದ್ದೀವಿ. ಇದರಲ್ಲಿ 3 ಹೊಸ ಕಾರ್ಖಾನೆಗಳನ್ನು ನಾವು ಮಾಡ್ಬೋದಿತ್ತು. ಅದು ದುರ್ದೈವ, ಅದನ್ನೆಲ್ಲ ಬಿಟ್ಬಿಡೋಣ. ಈಗ 50 ಕೋಟಿ ಕೊಟ್ಟ ಮೇಲೆ ಸಾಕಷ್ಟು ಪ್ರಗತಿಯನ್ನು ನಾವು ಸಾಧಿಸಿದ್ದೀವಿ. ನಿಮ್ಗೆ ಗೊತ್ತಿದೆ, ಮೊದಲು 23, 24ರಲ್ಲಿ ಕೇವಲ 3.5% ರಿಕವರಿ ಇದ್ದಿದ್ದು 24, 25ರಲ್ಲಿ ನಿಮ್ಗೆ ಗೊತ್ತಿದೆ ಆ ರಿಕವರಿ ಪರ್ಸೆಂಟೇಜ್ ಕೂಡ 6.35% ರಿಕವರಿ ಮಾಡಿದ್ದೀವಿ. ಮತ್ತು ಈ 23, 24ರಲ್ಲಿ 6 ಹೆಚ್ಚು ಕಡಿಮೆ 7% ರಿಕವರಿ ಮಾಡಿದ್ದೀವಿ. ಈ ಸದ್ಯ 50,000 ಟನ್ ಕ್ರಷಿಂಗ್ ಆಗಿದೆ. ಇವತ್ತು 8% ರಿಕವರಿ ಇದೆ. ಜೊತೆ ಕೋಜನ್ ಪ್ಲಾಂಟ್ ಕೂಡ ಸಂಪೂರ್ಣ ಸ್ಥಗಿತ ಆಗಿತ್ತು, ನಾವು ಬಂದೇ ಪ್ರಾರಂಭ ಮಾಡಿದ್ದೀವಿ. ಇವತ್ತು ಕೋಜನ್ನಲ್ಲಿ ಕೂಡ ನಿಮ್ಗೆ ಹೇಳಬೇಕಾದ್ರೆ ಮೊದಲನೇ ಬಾರಿಗೆ ಅದರ ಇತಿಹಾಸದಲ್ಲಿ ಕೋಜನರೇಷನ್ ಪ್ರಾರಂಭ ಆಗಿದ್ದು ಫಸ್ಟ್ ಟೈಮ್ ನಮ್ಮ ಸರ್ಕಾರ ಬಂದ ಮೇಲೆ. ಅದರಲ್ಲಿ ಇವತ್ತು 7 ಲಕ್ಷ ಯೂನಿಟನ್ನು ನಾವು ಪ್ರೊಡಕ್ಷನ್ ಕೂಡ ಮಾಡಿ KEBಗೆ ನಾವು ಸಪ್ಲೈ ಮಾಡಿದ್ದೀವಿ. ಅದರಿಂದ 4.5 ಕೋಟಿ ಆದಾಯ ಕೂಡ ಬಂದಿದೆ. ನಿಮಗೆ 4.5 ಕೋಟಿ ಆದಾಯ ಕೂಡ ಬಂದಿದೆ. ನಮ್ಮ ಸರ್ಕಾರ ಬಂದ ಮೇಲೆ ನೀವೇನೇನು ಸ್ಟ್ಯಾಚ್ಯೂಟರಿ ಡ್ಯೂಸ್ ಇತ್ತು, ಇವತ್ತು ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟಿರಲಿಲ್ಲ, ಅದನ್ನು ಕೂಡ ಕಟ್ಟಿಸಿದ್ದೀವಿ. ಅದ್ರ ಜೊತೆಗೆ KEBಗೆ ತಾವೇನು 70 ಕೋಟಿ ಕೊಡಬೇಕಾಗಿತ್ತು, ಅದರಲ್ಲಿ 30 ಕೋಟಿ ನಾವು ಮನ್ನಾ ಕೂಡ ನಾವು ಮಾಡಿಸಿ ಬಾಕಿ ಹಣ ಕೂಡ ನಾವು ತೀರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಜೊತೆಗೆ ಇವತ್ತು ತಾವೇನು ಹೊಸ ಕಾರ್ಖಾನೆ ಮಾಡಬೇಕಂತಕ್ಕಂಥ ಆಲೋಚನೆ ಮಾಡಿದ್ದೀರಿ, ಅದನ್ನು ಹೊಸದಾಗಿ ಎಲ್ಲಿ ಮಾಡ್ತಾಯಿಲ್ಲ. ನಾವು ಮಾಡಬೇಕಾದ್ರೆ ಅದೇ ಪ್ರಿಮೈಸಿಸ್ನಲ್ಲೇ ಮಾಡಬೇಕಾಗ್ತದೆ. ಅದರಲ್ಲಿ ಬರೀ ಬಾಯ್ಲಿಂಗ್ ಹೌಸ್ ಇಂಪ್ರೂವ್ಮೆಂಟ್ ಮಾಡಿದರೆ ಸಾಕು, ನೀವು 5,000 ಟನ್ನು 6,000 ಟನ್ನು ಕ್ರಷಿಂಗ್ ಮಾಡ್ಬೋದು. ಆದರೆ ದುರ್ದೈವಶ ಹಿಂದಿನ ಮುಖ್ಯಮಂತ್ರಿಗಳು ನಿಮ್ಗೆ 140 ಕೋಟಿ ಕೊಟ್ಟಾಗ ಹಣ ದುರುಪಯೋಗ ಕೂಡ ಆಗಿದೆ. ಅದು ತನಿಖೆ ಕೂಡ ನಾವು ಮಾಡ್ತಾಯಿದ್ದೀವಿ. ನಾವು ಬರೀ ಒಂದು 50 ಕೋಟಿ ಕೊಟ್ಟು ಬಾಯ್ಲಿಂಗ್ ಹೌಸ್ ರಿಪೇರಿ ಮಾಡಿದರೆ ನೀವು 6,000 ಟನ್ ಕ್ರಷಿಂಗನ್ನು ಇಂಪ್ರೂವ್ ಮಾಡ್ಬೋದು. ಆ ಕ್ರಮ ನಾವು ಆದಷ್ಟು ತೀವ್ರವಾಗಿ ಇಡ್ತೀವಿ. ಅಧ್ಯಕ್ಷ, ವಿಚಾರವಾಗಿ ಮೊನ್ನೆ ಅಧ್ಯಕ್ಷರೇ ಭಾಳ ನಮ್ಮ ಶಿವಾನಂದ ಪಾಟೀಲ್ರು ಹೇಳಿರೋದು 50 ಕೋಟಿ 10 ಕೋಟಿ 53 ಕೋಟಿ ಎಲೆಕ್ಟ್ರಿಕ್ ಬಿಲ್ ಮನ್ನಾ ಮಾಡಿಸಿರೋದು ಒಂದು ಮಾಡಿದ್ರೆ ಶಿವಾನಂದ್ ಅವರು ಭಾಳ ಚೆನ್ನಾಗಿ ಅದನ್ನು ಒಂದು ಸ್ಟೇಜಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ಶಾಸಕರುಗಳೆಲ್ಲರೂ ಅಭಿನಂದಿಸಬೇಕಾಗುತ್ತೆ ಇಲಾಖೆನ, ಸರ್ಕಾರ. ಸಭಾಪತಿಗಳೇ, ಈ ವಿಚಾರವಾಗಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಸಚಿವರನ್ನ ಮತ್ತು ಸಕ್ಕರೆ ಸಚಿವರನ್ನು ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಆದರೆ ಒಂದು ವಿಚಾರ ಏನಂತಂದರೆ, ಇವತ್ತು ನಮ್ಮ ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಯಲ್ಲಿರ್ತಕ್ಕಂಥ 235 ಎಕರೆ ಜಮೀನಿದೆ. ಅದರಲ್ಲಿ ಸಾಕಷ್ಟು ಜಮೀನು ಒತ್ತುವರಿ ಕೂಡ ಆಗಿರ್ತಕ್ಕಂಥದ್ದು. ಇವತ್ತಾಗಲೇ ನಮ್ಮ ಅಧ್ಯಕ್ಷರು ಕೂಡ, ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರು ಕೂಡ ಒಂದು ಪ್ರೆಸ್ ಮೀಟನ್ನು ಮಾಡಿ ಇದು ಒತ್ತುವರಿ ಆಗಿದ್ದಾವೆ, ಅದನ್ನು ಕೂಡ ಬಿಡಿಸ್ಬೇಕು ಅನ್ನೋದನ್ನು ಕೂಡ ಅವ್ರು ಹೇಳಿದ್ದಾರೆ. ಸರ್ಕಾರ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯವನ್ನು ಮಾಡೋದ್ರ ಜೊತೆಗೆ ಮತ್ತು ಡಿಸ್ಟಿಲರಿ ಘಟಕವನ್ನು ಪ್ರಾರಂಭ ಮಾಡೋದಿಲ್ಲ ಅನ್ನೋದು ಕೂಡ ಮಾತನ್ನು ಸಚಿವರು ಹೇಳಿದ್ದಾರೆ. ಆದರೆ ಹಿಂದೆ ಈ ಡಿಸ್ಟಿಲರಿ ಭಾಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಡಿಸ್ಟಿಲರಿ ಆಗಿತ್ತು.
ಇವನ್ ಆರ್ಮಿಗೆ ಕೂಡ ಈ ಡಿಸ್ಟಿಲರಿಯಿಂದ ಸಪ್ಲೈನ ಕೂಡ ಮಾಡ್ತಾಯಿದ್ರು. ಅದರಿಂದ ಡಿಸ್ಟಿಲರಿಯನ್ನು ಪ್ರಾರಂಭ ಮಾಡಿದ್ರೆ ಸಕ್ಕರೆ ಕಾರ್ಖಾನೆಗೂ ಕೂಡ ಅನುಕೂಲ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಟ್ಟೆ. ಸಭಾಪತಿಗಳೇ, ಅಲ್ಲಿ ಒತ್ತುವರಿ ಆಗಿರೋದು ನಿಜ. ಒತ್ತುವರಿಯನ್ನು ಸರ್ವೆ ಮಾಡಬೇಕಂತ ಹೇಳಿ ಈಗಾಗಲೇ ತಮ್ಮ ಅಧ್ಯಕ್ಷರೇ 2-3 ಮೀಟಿಂಗನ್ನು ಮಾಡಿ ಆದೇಶ ಮಾಡಿದ್ದಾರೆ ಅಧ್ಯಕ್ಷರೇ. ಆದಷ್ಟು ಲಘುನೇ ಎಷ್ಟು ಒತ್ತುವರಿ ಆಗಿದೆ ಅದನ್ನು ತೆರವುಗೊಳಿಸ್ತಕ್ಕಂಥ ಕ್ರಮ ಕೂಡ ಇಡ್ತೀವಿ. ಜೊತೆಗೆ ಅವ್ರು ಹೇಳಿದಾಗೆ ಒಂದು ಕಾಲದಲ್ಲಿ ಮಂಡ್ಯ ಮೈ ಶುಗರ್ ಇಂಡಸ್ಟ್ರಿ 300 ದಿವಸ ನಡೀತಿತ್ತು ಅಧ್ಯಕ್ಷರೇ. ಇದು ದುರ್ದೈವಶ ಈಗ 3 ತಿಂಗಳು ಕೂಡ ನಡೀತಾ ಇಲ್ಲ. ಒಂದು ವರ್ಷದಲ್ಲಿ 300 ದಿವಸ ನಡೆದಿರ್ತಕ್ಕಂಥ ಕಾರ್ಖಾನೆ ಅದು. ಆದರೆ ದುರ್ದೈವಶ ದಟ್ ಈಸ್ ದ ಫಸ್ಟ್ ಏಷ್ಯಾದಲ್ಲೇ ಮೊದಲನೇ ಕಾರ್ಖಾನೆ. ದುರ್ದೈವಶ ಅದು ಇಷ್ಟು ದಿವಸ ಸ್ಥಗಿತಾಗಿತ್ತು. ಇನ್ಮೇಲೆ ಖಂಡಿತ ಡಿಸ್ಟಿಲರಿ ಕೂಡ ನಾವು 2ನೇ ಫೇಸ್ನಲ್ಲಿ ಮಾಡ್ತೀವಿ ಅಧ್ಯಕ್ಷ. ಮೊದಲನೇ ಫೇಸ್ನಲ್ಲಿ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಇದ್ದಂಥ 6000 ಟನ್ ಕ್ರಷಿಂಗ್ ಮಷಿನ್ ಹಾಕಿದ್ದಾರೆ ಮೊದಲು, ಅದನ್ನೇ ಉಪಯೋಗ ಮಾಡ್ತಾ ಇಲ್ಲ. ಆ ಬಾಯ್ಲಿಂಗ್ ಹೌಸ್ ಚೇಂಜ್ ಮಾಡಿದರೆ 6000 ಟನ್ ಕ್ರಷಿಂಗಿಗೆ ಹೋಗ್ಬೋದು. ಅದನ್ನು ಮಾಡಿ ಆಮೇಲೆ ಕೋ ಜನ್ರೇಷನ್ನು ಇಂಪ್ರೂವ್ ಮಾಡ್ತೀವಿ. ಜೊತೆಗೆ ಡಿಸ್ಟಿಲರಿ ಕೂಡ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ.